ಹಾಯ್ ಫ್ರೆಂಡ್ಸ್, ಹೇಮರಘು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಇವತ್ತು ನಂದು 100ನೇ ದಿನದ 100 ಡೇಸ್ ಚಾಲೆಂಜಿಂಗ್ ವ್ಲಾಗಲ್ಲಿ ನಂದು 16ನೇ ದಿನ ಆಗಿರುತ್ತೆ. ಪ್ಲೀಸ್ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ನಾನು ವೀಡಿಯೋ ಕೂಡ ಇವತ್ತು ಲೇಟಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಟಿಫನೆಲ್ಲ ಆಗಿ, ಟಿಫನ್ ಅಂದರೆ ಏನೂ ಮಾಡಲಿಲ್ಲ, ಅನ್ನ ಮಾಡಿ ನಿನ್ನೆ ಹುಣ್ಸೆಹಣ್ಣು ಚಿತ್ರಾನ್ನ ಗೊಜ್ಜೆ ಇತ್ತು, ಅದನ್ನೇ ಕೂಡ ಅಡ್ಜಸ್ಟ್ ಮಾಡಿದೆ. ಹಂಗಾಗಿ ನಾನು ಬೆಳಗ್ಗೆ ಏನೂ ಕೂಡ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ತಲೆಗೆಲ್ಲ ಎಣ್ಣೆ ಹಚ್ಕೊಂಡಿದ್ದೀನಿ, ತಲೆಗೆ ಸ್ಕಿನ್ಗೆಲ್ಲ ಹಚ್ಕೊಂಡಿದ್ದೀನಿ. ಸ್ನಾನ ಮಾಡ್ಕೊಂಬರ್ಬೇಕು. ಇನ್ನು ಶನಿವಾರ ಇವತ್ತು ಪೂಜೆ ಮಾಡಬೇಕು. ಕೆಲಸ ಜಾಸ್ತಿ ಇದ್ದೇ ಇರುತ್ತೆ, ಯಾವಾಗಿರಲ್ಲ ಹೇಳಿ. ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ. ಪೂರ್ತಿ ವೀಡಿಯೋ ನೋಡಿ ಮತ್ತು ಸಪೋರ್ಟ್ ಕೂಡ ಮಾಡಿ. ನಿಮ್ಗೇನಾದರೂ ಇಷ್ಟ ಆಗಿದೆ ಸ್ವಲ್ಪ ಲೈಕು ಶೇರ್ ಕಮೆಂಟೆಲ್ಲ ಮಾಡ್ತಾಯಿರಿ. ಏನಾದ್ರು ಇಷ್ಟ ಆಗಲಿಲ್ಲ ಅಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸ್ಬೋದು. ಈ ಥರ ವೀಡಿಯೋಸ್ ಅಂದರೆ ಈ ಥರ ಮಾಡಿ, ಈ ಥರ ಏನಾದರೂ ಬೇರೆ ಥರ ಚೇಂಜಸ್ ಮಾಡಬೇಕು ಅಂದರೆ ಖಂಡಿತ ರೆಗ್ಯುಲರಾಗಿ ನೋಡೋರು ಚೇಂಜಸ್ನ ಕೂಡ ಹೇಳಿದ್ರೆ ನಾನು ಚೇಂಜ್ ಕೂಡ ಮಾಡ್ಕೋತೀನಿ ಅಂತ ಹೇಳ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತೊಂದು. ಫ್ರೆಂಡ್ಸ್ ಬನ್ನಿ, ನಾಳೆ ರಥಸಪ್ತಮಿ ಇರೋದ್ರಿಂದ ಇವತ್ತೇ ದೇವ್ರ ಸಾಮಾನೆಲ್ಲ ತೊಳೆದು ಜೋಡಿಸಿಟ್ರೆ ನಾಳೆ ಪೂಜೆ ಈಸಿ ಆಗುತ್ತೆ ಅಂತೇಳಿ ನಾನು ಇವತ್ತೇ ರೆಡಿ ಮಾಡೋಣ. ಈಗ ದೇವ್ರ ಸಾಮಾನು ತೊಳೆಯೋದಕ್ಕೆ ರೆಡಿ ಮಾಡ್ತೀನಿ. ರೆಡಿ ಮಾಡಿದ್ರೆ ನಾಳೆ ದೀಪಾಚೆ ಸರಿ ಹೋಗುತ್ತೆ ಅಂತ ಅಲ್ವಾ? ನೀವು ರೆಡಿ ಮಾಡ್ಕೋತಾ ಇರ್ತೀರಾ ಅನಿಸುತ್ತೆ. ನೋಡಿ ಫ್ರೆಂಡ್ಸ್, ಮಕ್ಳನ್ನ ಕಳಿಸಿದ್ರೆ ಹೇಗೆ ಮಾಡ್ತಾರೆ ಅಂದರೆ, ಕಳಶಿಗೆಲೆ ತೊಗೊಂಬ ಅಂತ ಹೇಳಿದ್ರೆ ಅವರು ಏನಿಲ್ಲ, ಅದು ಅಂಬಾಡಿ ಎಲೆ ಅಂತ ನೋಡಿ, ತೆಳುವು ಇರುತ್ತೆ ನೋಡಿ, ಅದು ಎಲೆ ಕೊಟ್ಟು ಕಳಿಸಿದ್ದಾರೆ. ಅದೊಂದು 3-4 ಡೇಸ್ ಆಗಿಬಿಟ್ರೆ ಸಾಕು, ಹಳದಿ ಆಗಿಬಿಡುತ್ತೆ, ನನಗೆ ಬಾಡೋದಂಗೆ ಆಗಿಬಿಡುತ್ತೆ. ಈ ಮಾಮೂಲಿ ಎಲೆ, ನಾಟಿ ಎಲೆ ತಂದರೆ ಅದೊಂದು ವಾರ 10 ದಿನ ಅಂತೂ ಖಂಡಿತ, ಈ ಚಳಿಗೆ 10 ದಿನ ಅಂತೂ ಖಂಡಿತ ಇರುತ್ತೆ. ನಾನು ಹಾಕಿದ ಎಲೆ ಕೂಡ ಇನ್ನೂ ತುಂಬ ಚೆನ್ನಾಗಿತ್ತು. ಬಟ್ ಆದರೆ ನಾಳೆ ರಥಸಪ್ತಮಿ ಅಂತ ದೇವಸ್ಥಾನ ತೊಳಿಲೇಬೇಕಲ್ವ, ಹಂಗಾಗಿ ತೊಳೆದೆ. ನನ್ನ ಮಗನ ಮತ್ತೆ ವಾಪಸ್ ಕಳಿಸಿದ್ದೀನಿ, ಹೋಗಿ ಎಲೆ ಚೇಂಜ್ ಮಾಡ್ಕೊಂಬಪ್ಪ, ಯಾಕಂದರೆ ಮತ್ತೆ 3-4 ಡೇಸ್ಗೆ ಬಾಡೋದಂಗೆ ಆದರೆ ಚೆನ್ನಾಗಿರಲ್ಲ ಮನೇಲಿ ಅಂತ ಕಳಿಸಿದ್ದೀನಿ. ದೇವಸ್ಥಾನೆಲ್ಲ ತೊಳೆದು ಇಟ್ಟೆ ಆಗ್ಲೇ ಅವ್ನು ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಎಲ್ಲ ಇಟ್ಟಿದ್ದೀನಿ. ಕಳಶಕ್ಕೊಂದು ಎಲೆ ಜೋಡಿಸಿ ಕಾಯಿ ಇಟ್ಟರೆ ಹೂವಾಗಿ ಪೂಜೆ ಮಾಡಬೇಕು ಅಷ್ಟೇ. ಮತ್ತು ಹಾಗೆ ಕಷಾಯ ಮಾಡೋಣ ಅಂತ ಕಷಾಯ ಮಾಡ್ತಾಯಿದ್ದೀನಿ. ನೋಡಿ, ನೆನ್ನೆ ಪುಡಿ ಮಾಡೋದು ತೋರಿಸಿದ್ನಲ್ಲ, ಅದ್ರದ್ದು ಕಷಾಯ ಮಾಡಿದ್ದೀನಿ. ಒಂದು ದೊಡ್ಡ ಲೋಟದಲ್ಲಿ ನೀರು ಹಾಕಿದ್ದೀನಿ, ಅದಕ್ಕೆ ಒಂದು ಅರ್ಧ ಸ್ಪೂನ್ ಹಾಕಿದ್ರೆ ಸಾಗೋ ಕಷಾಯ ಪುಡಿ ತೋರಿಸ್ತೀನಿ ರೀ. ಇದನ್ನ ಸಂಜೆ ಟೈಮ್ ಇಲ್ಲ ರಾತ್ರಿ ಟೈಮ್ ಯಾವ ಟೈಮ್ ಆದರೂ ಕುಡಿಬೋದು. ಸುಮ್ಮನೆ ಒಂದು ಸ್ವಲ್ಪ ಈ ಸ್ಪೂನಲ್ಲಿ ನಾನು ಒಂದು ಅರ್ಧಕ್ಕಿಂತ ಕಡಿಮೆ ಹಾಕಿದ್ದೀನಿ. ಸ್ವಲ್ಪ ಕುದಿಸಿದ್ರೆ ಸಾಕು. ಸ್ವಲ್ಪ ಸ್ವೀಟ್ ಇರುತ್ತೆ, ಯಾಕಂದರೆ ಇದಕ್ಕೆ ಎಸ್ಟಿಮೋ ಹಾಕಿದ್ದೀವಲ್ವ. ಇದು ಹೊಟ್ಟೆ ಹುಣ್ಣಾಗಿರ್ಬೋದು, ಗ್ಯಾಸ್ಟ್ರಿಕ್ಗೆ ಆಗಿರ್ಬೋದು, ಎಲ್ಲರಿಗೂ ಕೂಡ ತುಂಬ ಒಳ್ಳೆಯದು. ಹಾಕಿರೋ ಪದಾರ್ಥ ಎಲ್ಲನೂ ಕೂಡ ಕೊಬ್ಬಿನಾಂಶ ಕರಗಿಸ್ಲಿಕ್ಕೆ ಮಾಡಿಸ್ದಂಗಿದೆ. ನಿಮಗೂ ಬೇಕಿದ್ರೆ ಟ್ರೈ ಮಾಡಿ ನೋಡಿ, ಒಂದು ಸಲ ಗೊತ್ತಾಗುತ್ತೆ. ನಾನೀಗ ಸಂಜೆ ಈವ್ನಿಂಗ್ ಆಗಿದೆ ಅಲ್ವಾ, ಹಾಗಾಗಿ ಕಳಸ ಎಲ್ಲ ಜೋಡಿಸಿ ಕಷಾಯ ಕುಡಿದು ಸ್ವಲ್ಪ ಹೊತ್ತು ವಾಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ ಫ್ರೆಂಡ್ಸ್. ಬೇಳೆ ತರಕಾರಿಗೆ ಸಾರು ಮಾಡೋಣ ಅಂದ್ಕೊಂಡೆ. ಅಷ್ಟು ನನ್ನ ಮಗ ಮಮ್ಮಿ ನನಗೆ ಹೆಸರುಬೇಳೆ ಕಿಚಡಿ ತಿನ್ನಬೇಕು ಅನಿಸ್ತೈತಿ, ಹೆಸರುಬೇಳೆ ಕಿಚಡಿ ಮಾಡಿ ಅಂತ ಹೇಳ್ದ. ಹಂಗಾಗಿ ಟೈಮ್ಗೆ ಬಿಸಿ ಬಿಸಿ ಇರಲಿ ಅಂತ ಹೆಸರುಬೇಳೆ ಕಿಚಡಿಗೆ ಕುದಿಯೋಕೆ ಇಟ್ಟಿದ್ದೀನಿ. ಹೆಸರುಬೇಳೆ ಹುರಿದು ಅಕ್ಕಿ ತೊಳೆದು ಇಟ್ಟಿದ್ದೀನಿ. ಇದಕ್ಕೆ ಸೇರಿಸಿ ಕೂಗಿಸ್ಬಿಟ್ರೆ ಹೆಸರುಬೇಳೆ ಕಿಚಡಿ ಬಿಸಿ ಬಿಸಿಯಾಗಿ ರೆಡಿಯಾಗುತ್ತೆ. ಏನಾಯಿತು, ಆಲ್ಮೋಸ್ಟ್ ಆಗ್ತಾಯಿದೆ, ಕುದಿ ಬರ್ತಾಯಿದೆ. ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಿದ್ರೆ ಚೆನ್ನಾಗಿ ಅನ್ನ ಅದು ನೀಟಾಗುತ್ತೆ. ಈಗ ಮುಚ್ಚಿಟ್ಬಿಟ್ಟು ಆಂಜನೇಯನ ಗುಡಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ತಾ ಇದ್ದೀನಿ. ಅದು ಕೂಗಿ ಆರಷ್ಟರಲ್ಲಿ ಬಂದರೆ ಊಟ ಮಾಡಲಿಕ್ಕೆ ಸರಿ ಹೋಗುತ್ತೆ ಅಂತ. ಉದ್ದಿ ನೋಡೆ ಬಾಳೆಹಣ್ಣು ಹಾರ ಹಾಕಿರ್ತಾರಲ್ಲ ದೇವರಿಗೆ. ಯಾರು ಕೊಟ್ಟಿದ್ದು? ದೇವಸ್ಥಾನದಲ್ಲಿ ಬಾಳೆಹಣ್ಣು ಉದ್ದಿ ನೋಡೆ ಹಾರ ಹಾಕಿರ್ತಾರಲ್ಲ, ಎಲ್ಲ ಕೊಟ್ಟು